ಏಯ್ ಏನೋ ಕೇಳ್ಬೇಕು ಇನ್ನ ಏನ್ ಕೇಳ್ಬೇಕು ಇನ್ನ ಏನಾದ್ರೂ ಹೇಳ್ಬಿಟ್ಟು ನಂಬಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ ನೀನು? ಅಲ್ಲ ಶ್ರೇಷ ನಾನು ಹೇಳೋದನ್ನ ನೀನ್ ಮಾತಾಡೋ ಯೋಗ್ಯತೆನೆ ಕಳ್ಕೊಂಡಿದ್ಯಾ. ಭಾಗ್ಯಕ ಇಂಟರ್ವ್ಯೂ ಪಾಸ್ ಮಾಡಿದಾಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಜ, ಅವ್ರ ಪ್ರಯತ್ನ ಮಾಡಿದ್ರೆ ಆಗಲ್ಲ ಅಂತ ಯಾವುದೂ ಇಲ್ಲ. ಶಿ ಇಸ್ ವಂಡರ್ಫುಲ್. ನಂಗಂತೂ ಮಾವ ಹೇಗ್ ರಿಯಾಕ್ಟ್ ಮಾಡ್ತಾರೋ ಅಂತ ಸಿಕ್ಕಾಪಟ್ಟೆ ಭಯ ಇತ್ತು. ಮೊದ್ಲೇ ಮಾವಂಗೆ ಅಕ್ಕನ ಮೇಲೆ ಕೋಪ ಇತ್ತು. ಕೋಪನಾ? ಯಾಕೆ? ಅಕ್ಕನ ಮನೇಲಿ ಬಾವ ಹೋಗಿ ನಾರ್ಮಲ್ ಮಿಡಿಲ್ ಕ್ಲಾಸ್ ಲೈಫ್ ನ ಲೀಡ್ ಮಾಡ್ತಾ ಇದ್ರಲ್ವಾ, ಅದಕ್ಕೆ. ಅಯ್ಯೋ ಪೂಜಾ, ಅದೆಲ್ಲ ಹಳೆ ವಿಷಯ ಕಣೆ. ಹಳೆ ವಿಷಯನೇ ಆಗಿರ್ಬೋದು, ಆದ್ರೆ ಬೆಂಕಿ ಇನ್ನ ಆರಿರ್ಲಿಲ್ವಲ್ಲ. ಆದ್ರೆ ಈಗೆಲ್ಲ ಕ್ಲಿಯರ್ ಆಯ್ತಲ್ಲ, ಅದೇ ಖುಷಿ. ಭಾಗ್ಯ ಅವರು ಇಂಟರ್ವ್ಯೂ ಪಾಸ್ ಮಾಡಿರೋದಕ್ಕೆ ಅಪ್ಪನ ಖುಷಿ ಪಟ್ರಲ್ವಾ? ಸದ್ಯ ಎಲ್ಲ ಸರಿ ಹೋಯ್ತಲ್ಲ, ಅದೇ ಸಂತೋಷ. ಪೂಜಾ, ಪೂಜಾ, ಸರ್ಪ್ರೈಸ್ ಸರ್ಪ್ರೈಸ್ ಫಾರ್ ಯು. ಏನ್ ಸರ್ಪ್ರೈಸ್? ನಮ್ಮ ಹನಿಮೂನ್ ಇವತ್ತು ಫೈನಲ್ ಆಯ್ತು. ಇಷ್ಟು ಬೇಗ? ಹಾ, ನಾವ್ ಎಲ್ಲಿಗೆ ಹೋಗ್ತೀವಿ, ಎಲ್ಲಿ ಸ್ಟೇ ಮಾಡ್ತೀವಿ, ಎಲ್ಲೆಲ್ಲಿ ಸುತ್ತಾಡ್ತೀವಿ, ಎಲ್ಲ ಪ್ಲಾನ್ ಆಗಿದೆ. ಈಗ ನಾವು ಹೊರಡೋ ತಯಾರಿ ಮಾಡ್ಕೋಬೇಕು, ಅಷ್ಟೇ ಬಾಕಿ ಇರೋದು. ಓ, ಏನೋ ಇಷ್ಟು ಬೇಗ ಎಲ್ಲ ಅರೇಂಜ್ ಆಗೋಯ್ತಾ? ಮತ್ತೆ ನೀನು ಗಂಡ ಅಂದ್ರೆ ಸುಮ್ನೆನಾ? ನಂಗೆ ನಂಬಕ್ಕೆ ಆಗ್ತಿಲ್ಲ ಕಣೋ, ಇಷ್ಟು ಬೇಗ ಎಲ್ಲ ಪ್ಲಾನ್ ಆಗೋಯ್ತಾ? ಹೇಗೆ? ಅಂದ್ರೆ ನಾವು ರೆಗ್ಯುಲರ್ ಆಗಿ ಟ್ರಾವೆಲ್ ಮಾಡ್ತಾನೆ ಇರ್ತೀವಲ್ಲ, ನಾನು, ಆದಿ ಅಣ್ಣ, ಅಪ್ಪ. ಈ ಪರ್ಪಸ್ಗಂತಾನೆ ನಾವು ಟ್ರಾವೆಲ್ ಮ್ಯಾನೇಜರ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ನಮ್ ಎಂಟೈರ್ ಫ್ಯಾಮಿಲಿ ಟ್ರಿಪ್ ನ ಹ್ಯಾಂಡಲ್ ಮಾಡೋದು ಅವರೇನೆ. ಸೊ ನಮ್ ಹನಿಮೂನ್ ಪ್ಲಾನ್ ನ ಅವ್ರಿಗೆ ಹೇಳಿದ್ದೆ, ಸೊ ಎಲ್ಲ ಫಟಾಫಟ್ ಅಂತ ಅರೇಂಜ್ ಮಾಡ್ಬಿಟ್ರು. ಸೊ now we are going. ಯಾರಾದ್ರೂ ನೋಡ್ತಾರ ಕಣ? ಅಯ್ಯೋ ನೋಡ್ಲಿ ಬಿಡೆ, ನಾವಿಬ್ರು ಗಂಡ ಹೆಂಡ್ತಿ ತಾನೆ. ಪೂಜಾ, ಹನಿಮೂನಿಗೆ ರೆಡಿನಾ? ಅಯ್ಯೋ, ಈ ತರ ನಾಚ್ಕೋತಾ ಇದ್ರೆ ನನಗೆ ಪದೇ ಪದೇ ನಿನ್ನ ಲವ್ ಆಗುತ್ತೆ ಪೂಜಾ. ಅಯ್ಯಪ್ಪ. ಏ ಪೂಜಾ, ನೀನು ನಿಮ್ಮ ಅಕ್ಕ ನಮ್ಮ ಮನೆ ಕಾಲಿಟ್ಟೋದ್ರಿಂದ ನಮ್ಮ ಮನೆ ನೆಮ್ಮದಿನೇ ಹಾಳಾಗೋಗಿದೆ. ಅಲ್ಲಿ ನಿಮ್ಮ ಅಕ್ಕ ಕೊಂಡು ಮೆರೀತಿದ್ದಾಳೆ, ನೀನಿಲ್ಲಿ ಗಂಡನ ಜೊತೆ ಹನಿಮೂನ್ ಪ್ಲಾನ್ ಮಾಡ್ತಿದ್ಯಾ. ನೀನದು ಹೇಗೆ ಹನಿಮೂನ್ಗೆ ಹೋಗ್ತೀಯ ಅಂತ ನಾನು ನೋಡ್ತೀನಿ. ನೀವಿಬ್ರು ಖುಷಿಯಾಗಿಡೋದಕ್ಕೆ ನಾನು ಬಿಡಲ್ಲ, ಕಲ್ಲು ಹಾಕೇ ಹಾಕ್ತೀನಿ. ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಲೋ, ಹೇಳಿ ಮೇಡಮ್. ಕಿಶನ್ ನನಗೆ ಕಾಲ್ ಮಾಡಿ ಹನಿಮೂನ್ ಪ್ಲಾನ್ ಮಾಡಕ್ಕೆ ಹೇಳದ್ನಾ? ಎಸ್ ಮೇಡಮ್. ನೀನು ಏನು ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಅವ್ರ ಹನಿಮೂನ್ಗೆ ಹೋಗಬಾರ್ದು. ಮೇಡಮ್, ಆಲ್ರೆಡಿ ಪ್ಲಾನ್ ಆಗಿದೆ ಅದು. ಮಾಡು. ನಾಳೆ ಅನ್ಕೊಂಡು ಏನಾದ್ರೂ ರೀಸನ್ಸ್ ಕೊಡ್ತಾ ಅವ್ರ ಹನಿಮೂನ್ನ ಪೋಸ್ಟ್ಪೋನ್ ಮಾಡು. ಯಾಕೆ ಮೇಡಮ್? ಹೇಳಿದ್ದನ್ನ ಮಾಡೋದಷ್ಟೇ ನಿನ್ ಕೆಲಸ. ಯಾಕೆ ಏನು ಅಂತ ಕ್ವೆಶನ್ ಮಾಡಬೇಡ. ಸದ್ಯದ್ರಲ್ಲೇ ನಾನೊಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಿದ್ದೀನಿ, ಅದನ್ನ ನೆನ್ ಕೈಲೇ ಬುಕ್ ಮಾಡಿಸ್ತೀನಿ. ಬಟ್ ನೆನ್ಪಿರ್ಲಿ, ಪೂಜಾ, ಕಿಶನ್ ಯಾವುದೇ ಕಾರಣಕ್ಕೂ ಹನಿಮೂನ್ಗೆ ಹೋಗ್ಬಾರ್ದು. ಅವ್ರು ಹೋಗದೇ ಇರೋ ತರ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ. ಓಕೆ ಮೇಡಮ್. ನಾನೆಲ್ಲಿ ಸೋಲಿನ ರುಚಿ ನೋಡ್ಕೊಂಡು ಒದ್ದಾಡ್ತಿದ್ದೀನಿ, ನೀನು ಹನಿಮೂನ್ಗೆ ಹೋಗ್ತೀಯಾ? ಹನಿಮೂನ್ಗಲ್ಲ, ಈ ಮನೆಯಿಂದ ಆಚೆ ಕಾಲಿಡೋದಕ್ಕೂ ನಾನು ಬಿಡಲ್ಲ. ಯಾಕೆ ಈ ತರ ಬಿಹೇವ್ ಮಾಡ್ತಿದ್ಯಾ ನೀನು? ನನ್ ಗಂಡ ನಾನು ಚೆನ್ನಾಗಿರೋದನ್ನ ನೋಡಿ ನಿನಗೆ ಸಹಿಸಕ್ಕಾಗಲ್ವಾ? ಇಲ್ಲ, ನೀನಷ್ಟೇ ಅಲ್ಲ, ನಿನ್ನ ಅಕ್ಕ ಭಾಗ್ಯ ಅದಳಲ್ಲ, ಅವಳು ಖುಷಿಯಾಗಿರ್ಬಾರ್ದು. ನೀವಿಬ್ರು ಖುಷಿಯಾಗಿರ್ಬಾರ್ದು. ಖುಷಿಯಾಗಿರೋದಕ್ಕೆ ನಾನ್ ಬಿಡೋದಿಲ್ಲ. ನಮ್ ಮಿಡಲ್ ಕ್ಲಾಸ್ ಜನ ಇದ್ದೀರಲ್ಲ, ಯಾವ್ದೋ ಒಂದ್ ನೆಪ ಇಟ್ಕೊಂಡು ನಮ್ಮಂತ ಶ್ರೀಮಂತರ ಮನೆಗೆ ಬಂದ್ಬಿಡ್ತೀರಾ.
ಆಮೇಲೆ ನೆಮ್ಮದಿ ಖುಷಿ ಎಲ್ಲಾನು ಕಿತ್ಕೊಳ್ತೀರ. ಒಂದ್ ಪಾಯಿಂಟ್ ಆಫ್ ಟೈಮ್ ವರ್ಗೂ ಆದಿ ಬ್ರೋನು ತುಂಬಾ ಹೇಟ್ ಮಾಡ್ತಿದ್ದ. ಆದ್ರೆ ಈಗ ಭಾಗ್ಯ ಭಾಗ್ಯ ಅನ್ಕೊಂಡು 3 ಹೊತ್ತು ಅವಳ ಹೆಸರನ್ನ ಜಪ ಮಾಡ್ತಿರ್ತಾನೆ. ಇನ್ ಡ್ಯಾಡ್ ಅವ್ರಂತೂ ಯಾವಾಗ್ಲೂ ಭಾಗ್ಯನ ಹೊಗಳ್ತಾನೆ ಇರ್ತಾರೆ. ಇದೆಲ್ಲ ನೋಡ್ತಿದ್ರೆ ಮೈಯೆಲ್ಲ ಉರಿಯುತ್ತೆ ನನಗೆ. ನೀವೆಲ್ಲ ಸೇರ್ಕೊಂಡು ನಮ್ ಜೀವನನ ಸ್ಪಾಯ್ಲ್ ಮಾಡ್ತಿದ್ದೀರಾ. ನಿಮ್ಮಿಂದಾಗಿ ನಾನು ತುಂಬಾ ಸಫರ್ ಮಾಡಿದ್ದೀನಿ. ನಿಮ್ಮನ್ನ ಯಾರನ್ನೂ ಹ್ಯಾಪಿ ಆಗಿರೋದಕ್ಕೆ ನಾನು ಬಿಡಲ್ಲ. ನಿನ್ನ ಪ್ರೀತಿಸಿ ಮದುವೆ ಆಗಿದ್ದಾನಲ್ಲ ಕಿಶನ್, ಅವನು ಕೂಡ ನಿನ್ನಿಂದ ಸಫರ್ ಮಾಡ್ತಾನೆ, ನೋಡ್ತಿರು. ಮಾತ್ ಯಾವಾಗ್ಲೂ ಒನ್ ವೇ ಆಗ್ಬಾರ್ದಲ್ವಾ? ತಾಕತ್ ಅನ್ನೋದಿದ್ರೆ ನೀನ್ ಕೊಡೋ ಏಟಿಗೆ ನಾನ್ ಕೊಡೋ ತಿರುಗೇಟ್ನ ತಡ್ಕೊಂಡ್ ನೋಡು. ವಾಟ್? ನಾನ್ ಸೈಲೆಂಟ್ ಆಗಿದ್ದೀನಿ ಅಂದ್ ಮಾತ್ರಕ್ಕೆ ಅದೇ ನನ್ ವೀಕ್ನೆಸ್ ಅಂತ ತಿಳ್ಕೊಬೇಡ. ನಾನು ಇಷ್ಟು ದಿನ ಯಾಕೆ ಸೈಲೆಂಟ್ ಆಗಿ ಎಲ್ಲ ತಡ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ ಗಂಡ ಮತ್ತೆ ಮಾವ. ಆದ್ರೆ ನೀನ್ ಇಷ್ಟು ಚೀಪ್ ಲೆವೆಲ್ಗೆ ಇಳ್ದು ಇಷ್ಟೆಲ್ಲ ತಂತ್ರಗಳನ್ನ ಮಾಡ್ತೀಯ ಅಂದ್ರೆ ನಿನ್ ಲೆವೆಲ್ಗೆ ಇಳ್ದು ನಿನಗ್ ಉತ್ತರ ಕೊಡೋದು ಹೇಗೆ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಯಾಕಂದ್ರೆ ನನ್ ಭಾಗ್ಯಕ್ಕ ತುಂಬಾ ಒಳ್ಳೆಯವಳು, ಅವಳಿಗೆ ಒಳ್ಳೇದ್ ಮಾಡಿ ಮಾತ್ರ ಗೊತ್ತು. ಆದ್ರೆ ನಾನು ಕೆಟ್ಟೋಳಾಗಿದ್ದು ಒಳ್ಳೆಯವಳಾಗಿ ಬದಲಾದವಳು. ನನಗೆ ಕೆಟ್ಟವ್ರಿಗೆ ಕೆಟ್ಟದ್ ಮಾಡೋದು ಗೊತ್ತು, ಒಳ್ಳೆಯವ್ರನ್ನ ಕಾಪಾಡೋದು ಗೊತ್ತು. ಯಾಕೋ ಡೈಲಾಗ್ ಸ್ವಲ್ಪ ಓವರ್ ಆಯ್ತು ಅಂತ ಅನ್ನಿಸ್ತಿಲ್ವಾ ನಿನಗೆ? ಮೋಸ್ಟ್ಲಿ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಪ್ಲಾನಿಂಗ್ ಮಾಡೋದ್ರಲ್ಲಿ ನನ್ ಮುಂದೆ ನೀನ್ ಏನೂ ಇಲ್ಲ, ನಿನಗೆ ಗೊತ್ತಾ? ನಿನಗಿಂತ ಚೆನ್ನಾಗಿ ತಿರುಗಿಸ್ಕೊಡೋ ತಾಕತ್ತು ನನಗಿದೆ. ನೋಡೋ ಆಸೆ ನಿನಗಿದ್ಯಾ? ಅದನ್ನ ತಡ್ಕೊಳೋ ತಾಕತ್ತಿದ್ಯಾ? ಏನೇ ನನಗೆ ಬೆದರಿಕೆ ಆಗ್ತದ್ಯಾ? ಸುಮ್ನೆ ಹೆದರಿಸಿ ಬೆದರಿಸಿ ಈ ಪೂಜನ್ ಗೊತ್ತೇ ಇಲ್ಲ. ನಾನು ಯಾರ ತಂಟೆಗೂ ಹೋಗಲ್ಲ. ನನ್ ತಂಟೆಗೆ ಯಾರಾದ್ರೂ ಬಂದ್ರೆ ನಾನ್ ಸುಮ್ನೆ ಬಿಡೋದೂ ಇಲ್ಲ. ಅಂಥದ್ರಲ್ಲಿ ನೀನ್ ನನ್ನ ಅಕ್ಕಂಗೂ ತೊಂದರೆ ಕೊಡ್ಬೇಕು ಅಂತ ಇದೆಯಲ್ಲ, ಜೊತೆಗೆ ನನ್ ಗಂಡನ್ನು ಟಾರ್ಗೆಟ್ ಮಾಡ್ತಾ ಇದೀಯ. ನಾನ್ ಇವಾಗ ಹೇಳ್ತಾ ಇರೋ ಮಾತನ್ನ ಬರ್ದಿಟ್ಕೊ. ಇಷ್ಟು ದಿನ ನೋಡಿದ ಪೂಜಾ ಇನ್ ಮುಂದೆ ನಿನಗ್ ಸಿಗಲ್ಲ. ಇನ್ಮೇಲೆ ನೀನು ಹೊಸ ಪೂಜನೇ ನೋಡ್ತೀಯ. ನನ್ ಮೇಲಿರೋ ಹೊಟ್ಟೆ ಊರಿಗೆ ನಾನು ಹನಿಮೂನಿಗೆ ಹೋಗೋದನ್ನ ತಡಿತಾ ಇದೆಯಲ್ಲ, ಇದನ್ನೇ ನಾನು ಫಸ್ಟ್ ಚಾಲೆಂಜ್ ಆಗಿ ತಗೋತಾ ಇದ್ದೀನಿ. ನಾನು ನನ್ ಗಂಡ ಹನಿಮೂನ್ಗೆ ಹೋಗೇ ಹೋಗ್ತೀವಿ. ನಿನ್ ಕೈಲಾದ್ರೆ ತಡಿ ನೋಡೋಣ. ಹನಿಮೂನ್ಗ ತಾಕತ್ತಿದ್ರೆ ಮನೆಯಿಂದ ಆಚೆ ಕಾಲಿಟ್ಟು ತೋರ್ಸು, ಆಮೇಲೆ ಬೇರೆದ್ರ ಬಗ್ಗೆ ಮಾತಾಡೋಣ. ಓಕೆ, ಕೂಲ್. ಯಾರ್ ಗೆಲ್ತಾರೆ ಅಂತ ನೋಡೇ ಬಿಡ. ಓಹೋ, ತಾಂಡ ಸಾಹೇಬ್ರು ಬರ್ಬೇಕು. ಯಾಕೋ ಎಲ್ಲೋ ರಾಂಗ್ ಹೊಡಿತಾ ಇದೆಯಲ್ಲ. ಓಹೋ ಪಾಪ, ಸುಸ್ತಾಗಿದ್ದೀರಲ್ಲ ಸರ್? ಬನ್ನಿ ಸರ್, ಕುತ್ಕೊಳ್ಳಿ ಸರ್. ತಾಂಡವ್ ಸರ್, ಕುಡಿಯೋಕೇನಾದ್ರೂ ಕೋಲ್ಡ್ ಆಗಿರೋ ತಂದ್ಕೊಡ್ಲಾ? ಶ್ರೇಷ್ಠ, ಏನಾಯ್ತು? ಯಾಕೆ ಹಿಂಗೆಲ್ಲ ಆಡ್ತಿದ್ಯಾ? ಅಯ್ಯೋ, ನನ್ಗೇನಾಗಿದೆ ಸರ್? ನನ್ಗೇನೂ ಆಗಿಲ್ಲ. ಪಾಪ ಆಫೀಸಲ್ಲಿ ಇಡೀ ದಿನ ಹಳೆ ಹೆಂಡತಿ ಸೇವೆ ಮಾಡ್ಕೊಂಡ್ ಬಂದಿದ್ದೀರಾ. ನಿಮ್ಗೆ ಉಪಚಾರ ಮಾಡ್ಲಿಲ್ಲ ಅಂದ್ರೆ ನನಗ್ ಪಾಪ ಅಂಟ್ಕೊಳಲ್ವಾ? ಓ ಶಿಟ್, ಭಾಗ್ಯ ನಮ್ಮ ಆಫೀಸ್ನಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದು ಇವಳು ಗೊತ್ತಾಗ್ಬಿಡ್ತಾ? ಯಾರು ಹೇಳಿದ್ರು? ಥತ್, ಇನ್ನೊಂದು ಕಥೆ ಮುಗೀತು. ಟ್ಯಾಂಕಲ್ಲಿ ಮುಳುಗಿಸಿ ಟ್ಯಾಪಿಂದ ಹೊರಗೆ ತೆಗಿತಾಳೆ ನನ್ನ.
ಏನ್ ಯೋಚನೆ ಮಾಡ್ತಿದ್ದೀರಾ ತಾಂಡ ಸರ್? ಹಳೆ ಹೆಂಡತಿ ಏನಾದ್ರು ಆಫೀಸಲ್ಲಿ ಬೈದ್ರಾ? ಶ್ರೇಷ್ಠ, ಐನೋ ನಿನ್ ಕೋಪ ಬಂದಿದೆ ಅಂತ, ಬಟ್ ಪ್ಲೀಸ್ ಶ್ರೇಷ್ಠ. ಏಯ್, ಏನೋ ಕೇಳ್ಬೇಕು? ಇನ್ನ ಏನ್ ಕೇಳ್ಬೇಕು? ಇನ್ನ ಏನಾದ್ರೂ ಹೇಳ್ಬಿಟ್ಟು ನಂಬಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ ನೀನು? ಅಲ್ಲ ಶ್ರೇಷ್ಠ, ನಾನು ಹೇಳೋದನ್ನ ನೀನ್ ಮಾತಾಡೋ ಯೋಗ್ಯತೆನೆ ಕಳ್ಕೊಂಡಿದ್ಯಾ. ಆ ಭಾಗ್ಯ ನಿಮ್ ಆಫೀಸರ್ ಕೆಲ್ಸಕ್ಕೆ ಸೇರ್ಕೊಂಡಿರೋದ್ನ 3ನೇ ವ್ಯಕ್ತಿಯಿಂದ ತಿಳ್ಕೊಬೇಕಾ ನಾನು? ಈ ವಿಷಯದ ಬಗ್ಗೆ ನೀನ್ ನನ್ನ ಹತ್ರ ಮಾತಾಡೋ ಹಾಗಿದ್ರೆ ಈ ವಿಷಯ ಗೊತ್ತಾಗ್ತಿದಂಗೆ ನೀನ್ ನನ್ನ ಹತ್ರ ಮಾತಾಡ್ಬೋದಿತ್ತಲ್ವಾ? ಯಾಕೆ ಮಾತಾಡ್ಲಿಲ್ಲ? ನಿನ್ ನಾಳ್ಗೆ ಏನಾದ್ರು ಬಿದ್ದೋಗಿತ್ತಾ ಅಥವಾ ನಿನ್ ಮೆದ್ಲು ಏನಾದ್ರು ಮರ್ಗೆಟ್ಟಿತ್ತಾ? ಅಥವಾ ಈ ವಿಷಯ ನನಗ್ ಗೊತ್ತಾಗ್ಬಾರ್ದು ಅಂತ ಕಣ್ಮುಚ್ಕೊಂಡು ಏನಾದ್ರು ಓಡಾಡ್ತಿದ್ದ? ನನ್ನ ಹತ್ರ ಈ ವಿಷಯ ಹೇಳ್ಬೇಕು ಅಂತ ನೀನ್ ಯಾಕೆ ಅನ್ಸ್ಲಿಲ್ಲ ತಾಂಡ? ಶ್ರೇಷ್ಠ, ಆಫೀಸಲ್ಲಿ ನಡೀತಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಭಾಗ್ಯಾಗ ನಮ್ಮ ಆಫೀಸ್ನಲ್ಲಿ ಕೆಲಸ ಸಿಗೋದ್ರಲ್ಲಿ ನಂದು ಯಾವ ಕಾಂಟ್ರಿಬ್ಯೂಷನ್ ಇರ್ಲಿಲ್ಲ ಶ್ರೇಷ್ಠ. ಇನ್ಫ್ಯಾಕ್ಟ್ ನಿಜ ಹೇಳ್ಬೇಕು ಅಂತಂದ್ರೆ ಇದೆಲ್ಲ ಯಾವ್ದು ನನ್ನ ಕಂಟ್ರೋಲ್ ಅಲ್ಲೇ ಇಲ್ಲ. ನಂಗೆ ಏನು ಗೊತ್ತಿರ್ಲಿಲ್ಲ ಶ್ರೇಷ್ಠ. ಓಹೋ ಪಾಪ, ನಿನ್ಗೇನು ಗೊತ್ತಿಲ್ಲ ಅಲ್ವಾ? ನೀನ್ ತುಂಬಾ ಇನ್ನೋಸೆಂಟ್, ತುಂಬಾ ಅಮಾಯಕ ಅಲ್ವಾ? ಆದಿ ಅವ್ರ ಆಫೀಸಲ್ಲಿ ಭಾಗ್ಯ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ ಅಂತ ಗೊತ್ತಾದಾಗ ನಿನ್ಗೆ ಹೇಗ್ ಶಾಕ್ ಆಯ್ತು, ನನ್ಗೂ ಹಾಗೆ ಆಯ್ತು. ಯಾಕೆ ಹೇಳು? ನೀನು ಭಾಗ್ಯನ ನನ್ ಹಾಗೆ ಹೇಟ್ ಮಾಡ್ತೀಯಲ್ಲ, ಅದಕ್ಕೆ. ಆದ್ರೆ ಏನ್ ಮಾಡೋದು ಪಾಪ, ನಿನ್ ಕಂಟ್ರೋಲಲ್ಲಿ ಯಾವ್ದೂ ಇರ್ಲಿಲ್ಲ. ನನ್ ಹಾಗೆ ನೀನು ಫುಲ್ ಹೆಲ್ಪ್ಲೆಸ್ ಆಗಿದ್ದೆ ಅಲ್ವಾ? ಆಮ್ ಐ ರೈಟ್? ಅದೇ ನನ್ ಹಾಗೇನೆ, ಅದೇ ನೀನ್ ಎಕ್ಸ್-ವೈಫ್ ಕೆಲಸ ಮಾಡ್ತಾಳಲ್ಲ, ಆ ಕಂಪ್ನಿಲಿ ಕೆಲಸ ಮಾಡಕ್ಕೆ ನಿನ್ಗೆ ಇಷ್ಟ ಇಲ್ಲ ಅಲ್ವಾ? ಅದಕ್ಕೆ ತಾಂಡವ್, ನನ್ನ ಹತ್ರ ಈಸಿಯಾಗಿರೋದು ಒಂದು ಸೊಲ್ಯೂಷನ್ ಇದೆ. ನೀನ್ ಕೆಲಸ ಬಿಟ್ಬಿಡು, ಎಲ್ಲಾನು ಸರಿ ಹೋಗುತ್ತೆ. ಶ್ರೇಷ್ಠ, ಯಾವ ವಿಷಯ ಮಾತಾಡ್ಬೇಕಿದ್ರು ಕೊನೆಗೆ ಅಲ್ಲೇ ಬಂದು ನಿಲ್ತೀಯ ಅಲ್ವಾ? ಕೆಲ್ಸ ಬಿಟ್ಬಿಡು ಅಂತ. ಇದು ಬಿಟ್ರೆ ನಿನಗೆ ಬೇರೆ ಏನು ಗೊತ್ತಿಲ್ವಾ? ಎಷ್ಟು ಸಲ ಪಡ್ಕೊಂಡು ಸತ್ತಿದ್ದೀನಿ, ನನ್ಗೆ ಈ ಕೆಲಸ ತುಂಬಾನೇ ಇಂಪಾರ್ಟೆಂಟ್, ಇಟ್ಸ್ ಮೈ ಡ್ರೀಮ್ ಜಾಬ್ ಅಂತ. ಎಷ್ಟು ಪಡ್ಕೊಂಡು ಸತ್ರು ನೀನು ಜಪ ಮಾಡ್ತಾನೆ ಇರ್ತೀಯ, ಕೆಲ್ಸ ಬಿಡು ಅಂತ. ಅಲ್ಲ, ನಿನ್ಗೇನಾದ್ರೂ ಹುಚ್ಚಿಗೆ ಹಿಡಿದಿದ್ಯಾ? ಹೋಗಿ ಬಂದು ಬರೀ ಇದನ್ನೇ ಮಾತಾಡ್ತಿರ್ತೀಯಲ್ಲ. ಏನು ಕೆಲಸ ಬಿಡೋದು ಅಷ್ಟು ಈಸಿ ಅನ್ಕೊಂಡ್ಬಿಟ್ಟಿದ್ಯಾ? ನೀ ಬೇಡ ಅಂದಿದ ತಕ್ಷಣ ಓಕೆ ಬೇಬಿ ಅಂತ ಹೋಗ್ಬಿಟ್ಟು ನಾನು ರೆಸಿಗ್ನೇಷನ್ ಹಾಕ್ಬಿಟ್ಟು ಬಂದ್ಬಿಡ್ಬೇಕಾ? ನನಗೂ ನಿನ್ನ ಕಂಪನಿಲಿ ಕೆಲಸ ಮಾಡೋದು ನನಗೆ ಒಂಚೂರು ಇಷ್ಟ ಇಲ್ಲ. ನೀನ್ ಕೆಲಸ ಮಾಡೋದು ನನಗೆ ಇಷ್ಟನೇ ಇಲ್ಲ. ನಾನ್ ನಿನಗೆ ಹೇಳ್ದೆ ಕೆಲಸ ಬಿಟ್ಬಿಡು ಅಂತ, ಬಿಟ್ಯಾ ನೀನು? ಬಿಡಕ್ಕಾಗ್ಲಿಲ್ಲ ತಾನೇ ನಿನ್ಗೆ? ಮತ್ ನನ್ ಜೀವ ಯಾಕೆ ತಿಂತಿದ್ಯಾ? ಬೇರೆಯವ್ರಿಗೆ ಹೇಳೋದು ತುಂಬಾನೇ ಈಸಿ, ಬಟ್ ನಾವೇ ಅದನ್ನ ಮಾಡೋದು ತುಂಬಾ ಕಷ್ಟ, ತಿಳ್ಕೊ. ಇದೇ ಲಾಸ್ಟ್ ಶ್ರೇಷ್ಠ. ಮತ್ತೆ ನನ್ನ ಹತ್ರ ಬಂದ್ಬಿಟ್ಟು ಕೆಲಸ ಬಿಟ್ಬಿಡು ಅಂತ ಹೇಳಿದ್ರೆ ನಾನ್ ಮಾತ್ರ ಸುಮ್ನಿರಲ್ಲ. ಏನ್ ಹಾಗೆ ನೋಡ್ತಿದ್ಯಾ? ನಾನು ಹೇಳಿದ ಅರ್ಥ ಆಯ್ತಾ ಇಲ್ವಾ? ಏನ್ ನಾನೇನ್ ಜೋಕ್ಸ್ ಹೇಳ್ತಿದ್ದೀನ? ಯಾಕೆ ನಗ್ತಿದ್ಯಾ? ಶ್ರೇಷ್ಠ, ಯಾರು ಕಾಲ್ ಮಾಡ್ತಿದ್ಯಾ? ಹಾಯ್ ಮದನ್, ಐ ಆಮ್ ಶ್ರೇಷ್ಠ. ನಾಳೆಯಿಂದ ನಾನು ಆಫೀಸಿಗೆ ಬರ್ತಿಲ್ಲ. ಐ ಆಮ್ ಗೋನಾ ಕ್ವಿಟ್ ದ ಜಾಬ್ ಫಾರ್ ಮೈ ಪರ್ಸನಲ್ ರೀಸನ್ಸ್. ಇನ್ನು ಸ್ವಲ್ಪ ಹೊತ್ತಲ್ಲೇ ರೆಸಿಗ್ನೇಷನ್ ಲೆಟರ್ನ ರೆಡಿ ಮಾಡಿ ಕಳಿಸ್ತೀನಿ. ಪ್ಲೀಸ್ ಅಕ್ಸೆಪ್ಟ್ ಮೈ ರೆಸಿಗ್ನೇಷನ್ ಲೆಟರ್. ಐ ಶಾಲ್ ಕಾಲ್ ಯು ಲೇಟರ್. ಬಾಯ್. Good morning, madam. Good morning. Thank you. Congratulations. Thank you, sir. Thank you, madam. ಹಾಯ್ ಮಕ್ಳ. ನೋಡಿ, ಇನ್ ಮುಂದೆ ನಿಮ್ಗಳಿಗೆ ಏನೇ ಬೇಕಿದ್ರು ನನ್ನ ಹತ್ರ ಬಂದು ಕೇಳ್ಬೋದು. ಯಾವುದೇ ಸಂಕೋಚನೂ ಬೇಡ, ಆಯ್ತಾ? ಈಗ ಹೋಗಿ ಚೆನ್ನಾಗಿ ಓದ್ಕೊಳ್ಳಿ, ನಾನು ಆಮೇಲೆ ಸಿಗ್ತೀನಿ. ಬಾಯ್. ನಾನು ನನ್ನ ಕ್ಯಾಬಿನ್ಗೆ ಹೋಗ್ತೀನಿ. ಥ್ಯಾಂಕ್ ಯು ಮೇಡಮ್.